ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತಿನ ದಿನ ಭೀಮ್ ನಮಾಜ್ ಆಗಿರೋದ್ರಿಂದ ನಾನು ಬೆಳಗ್ಗೆನೇ ಪೂಜೆ ಮಾಡಿ ಆನಂತರ ನಮ್ಮ ಮನೆಯವರಿಗೆ ಪಾದ ಪೂಜೆ ಮಾಡ್ತಾಯಿದ್ದೀನಿ. ಅವರು ಬೆಳಗ್ಗೆ ಸ್ವಲ್ಪ ವರ್ಕ್ ಇತ್ತು ಅಂತ ಹೊರಗಡೆ ಹೋಗಿದ್ದರು, ಮತ್ತು ಮನೆಗೆ ಬಂದರು. ಆನಂತರ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಪಾದ ಪೂಜೆ ಮಾಡ್ತಾಯಿದ್ದೀನಿ. ಅಮ್ಮ, ಪಾದ ಪೂಜೆ ಏನಕ್ಕೆ ಮಾಡೋದಮ್ಮ, ಏನಕ್ಕೆ ಮಾಡೋದು ಅಂತ ಕರಿತಾ ಇದ್ದಾನೆ. ಏನಕ್ಕೆ ಮಾಡ್ತಾ ಇರೋದು ಆಮೇಲೆ ಹೇಳ್ತೀನಿ ಇರು ಮಗ ಅಂತ ಹೇಳ್ತಾ ಇದ್ದೀನಿ. ಅವನಿಗೆ ಮಾಡಬೇಕಂತೆ. ಅದಕ್ಕೆ ಹೇಳ್ತಾಯಿದ್ರು ನಮ್ಮ ಮನೆಯವರು, ನಿನಗೂ ದೊಡ್ಡವನಾದ್ಮೇಲೆ ಮದುವೆ ಆಗಲಿ, ಆಮೇಲೆ ನೀನು ಹೆಂಡ್ತಿ ಬರ್ತಾಳಲ್ವಾ ಅವ್ರು ಮಾಡ್ತಾರೆ ನಿನಗೆ ಅಂತ ನಮ್ಮ ಮನೆಯವರು ಹೇಳ್ತಾಯಿದ್ರು ಅವನಿಗೆ. ಏನೋ ಕ್ವೆಶನ್ಸ್ ಕೇಳ್ತಾ ಇರ್ತಾನೆ ನನಗೆ. ನನ್ನ ಮಗನಿಗೆ ಅದು ಕಟ್ಟಬೇಕಂತೆ, ನನಗೂ ಕಟ್ಟಿ ಆ ಥರ ನನಗೂ ಕಟ್ಟಿ ಅಂತ ಬಂದಿದ್ದಾನೆ. ಈಗ ಬೇಡ, ಆಮೇಲೆ ಮಾಡಿ ಕಟ್ತೀನಪ್ಪ ಅಂತೇಳಿ ಹೇಳ್ತಾಯಿದ್ದೀನಿ ಅವನಿಗೆ. ಸ್ವೀಟ್ ಮಾಡಿದ್ದೆ ನಾನು ಅವತ್ತು, ಸ್ವೀಟ್ ತಿನ್ನಿಸ್ತಾ ಇದ್ದೀನಿ ಅವರಿಗೆ. ಸಿಹಿ ಆಗಿರಮ್ಮ ಅಂತ ಏನೋ ಹೇಳಿದ್ರು, ಅದಕ್ಕೆ ನಗಿತಾ ಇದ್ದೀನಿ. ಆಶೀರ್ವಾದ ತಗೋತಾ ಇದ್ದೀನಿ. ನಗ್ತಾ ಇದ್ದಾರೆ. ಇದೆಲ್ಲ ಏನಕ್ಕೆ ಅಂತ. ಇಲ್ಲ, ಆ ಥರ ತಗೋಬೇಕು ಅಂತ ಹೇಳ್ತಾ ಇದ್ದೀನಿ. ಆಶೀರ್ವಾದ ಮಾಡಿ ಅಂತ ಅಕ್ಷತೆ ಕೊಟ್ಟು ಅಕ್ಷತೆ ಹಾಕ್ಸ್ಕೊಂಡೆ. ಆನಂತರ ಗಿಫ್ಟ್ ಕೊಟ್ಟರು, ಅಮೌಂಟ್ ಕೊಟ್ಟರು. ನಾನು ನೆಕ್ಸ್ಟ್ ಡೇ ನಾವು ನಮ್ಮ ಅಕ್ಕ ಚಿಕ್ಕಪೇಟೆಗೆ ಹೋಗೋಣ ನಾವು ಅಂತ ಕರೆದಿದ್ರು. ಸ್ವಲ್ಪ ಬಟ್ಟೆ ಶಾಪಿಂಗ್ ಇತ್ತು, ವರಮಹಾಲಕ್ಷ್ಮಿ ಹತ್ರ ಬಂತಲ್ವ, ಸೊ ಅದಕ್ಕೆ ನಾವು ಬಟ್ಟೆ ಶಾಪಿಂಗ್ ಮಾಡಬೇಕಾಗಿತ್ತು. ಅದಕ್ಕೆ ಚಿಕ್ಕಪೇಟೆಗೆ ಹೋದ್ವಿ. ತುಂಬ ಜನ ಫ್ರೆಂಡ್ಸ್ ಅವತ್ತು ಹಬ್ಬ ಹತ್ರ ಬಂದಿರೋದ್ರಿಂದ ಎಲ್ಲೂ ಕಾಲಿಡೋಕ್ಕೆ ಜಾಗ ಇಲ್ಲ, ಆ ಥರ ಇದ್ದಾರೆ ಜನ. ನಾವು ಸುದರ್ಶನ್ಗೆ ಹೋದ್ವಿ. ಸುದರ್ಶನಲ್ಲಿ ನೋಡಿದ್ವಿ. ಸುದರ್ಶನಲ್ಲಂತೂ ತುಂಬ ಆಫರ್ ಇತ್ತು. ಫಸ್ಟು ಒಂದು ಅಂಗಡೀಲಿ ಹೋಗಿ ಲೆಹಂಗಾ ತೊಗೊಂಡ್ವಿ ನಮ್ಮ ಅಕ್ಕನ ಮಗಳು ಅನನ್ಯಾಗೆ. ಆನಂತರ ನಾವು ಹೋಗಿದ್ದು ಸುದರ್ಶನ್ಗೆ. ಇದು ಲೆಹಂಗಾ ತೊಗೊಳಕ್ಕೆ ಅಂತ ಹೋಗಿ ಶಾಪು. ಈ ಶಾಪಲ್ಲಿ ಲೆಹಂಗಾ ತೊಗೊಂಡ್ವಿ. ಆನಂತರ ಸುದರ್ಶನಲ್ಲಿ ತುಂಬ ಜನ ಇದ್ದರು, ಆಫರ್ ಬಿಟ್ಟಿದ್ರು. ಸುದರ್ಶನಲ್ಲಿ ಒಂದು ಸ್ಯಾರಿ ತೊಗೊಂಡು ಆನಂತರ ನಾವು ಕಲಾಮಂದಿರ್ಗೆ ಹೋದ್ರಿ. ಕಲಾಮಂದಿರಲ್ಲಿ ಅಲ್ಲಿ ಒಂದು 2 ಸ್ಯಾರೀಸ್ ತೊಗೊಂಡ್ರಿ. ಆಮೇಲೆ ಲೆಹಂಗಾ ಒಂದು ಕಡೆ ತೊಗೊಂಡ್ರಿ. ನಾವು ಹೋಗಿದ್ದು ತುಂಬಾ ಲೇಟಾಗಿ ಹೋಗಿತ್ತು ಫ್ರೆಂಡ್ಸ್. ನಾವು ಹೋಗಿದ್ದು ಬಸ್ಗೆ ಆಗಿರೋದ್ರಿಂದ ಮಧ್ಯಾಹ್ನಕ್ಕೆ ಹೋದ್ವಿ. ಶಾಪಿಂಗ್ ಮಾಡೋಷ್ಟರಲ್ಲೇ ಸಂಜೆ ಆಗೋಯಿತು. ಇನ್ನೂ ಶಾಪಿಂಗ್ ಮಾಡೋದು ಬಾಕಿ ಇತ್ತು, ಆದರೆ ಟೈಮ್ ಆಗ್ತಾಯಿದೆ ಅಂತ ಬಂದ್ವಿ.
ಶಾಪಿಂಗೆಲ್ಲ ಮುಗಿಸೋಷ್ಟರಲ್ಲೇ ನಮಗೆ ಏನು ಮಾಡೋದು, ಮಳೆ ಸ್ಟಾರ್ಟ್ ಆಗಿಬಿಡ್ತು. ಅಲ್ಲೇ ಇದ್ವಿ, ಅಂಗಡಿಗಳೆಲ್ಲ ನೋಡ್ಕೊಂಡಿದ್ವಿ. ಮಳೆ ಸ್ಟಾರ್ಟ್ ಆಗೋಯಿತು. ಅಂಗಡಿಗಳಿಂದ ಆಚೆ ಬರೋಕ್ಕಾಗ್ತಾಯಿಲ್ಲ, ಅಷ್ಟು ಜೋರು ಮಳೆ ಬೀಳ್ತಾಯಿತ್ತು. ಹೆಣ್ಮಕ್ಳು ಅಂದಮೇಲೆ ಸೀರೆಗಳ ಅಂಗಡಿಗೆ ಹೋದ್ಮೇಲೆ ನೋಡೋದು ಇದ್ದೇ ಇರುತ್ತೆ. ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂತೂ ಅಲ್ಲಂತೂ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಯಾರೀಸು ನೋಡ್ತಾ ಇದ್ದರೆ ಇನ್ನೂ ನೋಡ್ತಾನೇ ಇರೋಣ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿದ್ದಾವೆ ಸ್ಯಾರೀಸ್. ಯಾವ ಸೆಲೆಕ್ಟ್ ಮಾಡಬೇಕು ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿದ್ದಾವೆ ಸ್ಯಾರೀಸು. ಆನಂತರ ಆಚೆ ಬಂದ್ವಿ. If you find the one, you should never give her up. I think it's the way life changes when in love, yeah. I surround my soul with the positivity. That's why I don't worry about the things that I don't see, yeah. These days I don't worry about. ಅಂದರೆ ಫುಲ್ಲು ಮಳೆ ಸ್ಟಾರ್ಟ್ ಆಗೋಯಿತು. ಏನು ಮಾಡೋದು ಮಳೆಯಲ್ಲಿ? ಅಲ್ಲೇ ಒಂದು ಛತ್ರಿ ತೊಗೊಂಡ್ವಿ. ನಮಗೆ ಮಳೆ ಬರುತ್ತೆ ಅನ್ನೋ ಐಡಿಯಾ ಇರಲಿಲ್ಲ, ಛತ್ರಿ ಎತ್ಕೊಂಡು ಹೋಗಿರಲಿಲ್ಲ. ಮತ್ತೆ ಅಲ್ಲೇ ಒಂದು ಛತ್ರಿ ತೊಗೊಂಡು ಛತ್ರಿ ಇಟ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಹೋದ್ವಿ. 2 ಛತ್ರಿ ತೊಗೊಂಡ್ವಿ, 4 ಜನಕ್ಕೆ ಒಂದು ಸಾಲಲ್ಲ ಅಂತ 2 ತೊಗೊಂಡು ಮತ್ತು ಏನೇನೋ ತೊಗೋಬೇಕು ಅಂತ ಪಾಪ ಬಂದಿದ್ರು ನಮ್ಮ ಅಕ್ಕ. ಆದರೆ ಅದೇನು ತೊಗೊಳಕ್ಕಾಗಲಿಲ್ಲ, ಬಟ್ಟೆ ಮಾತ್ರ ತೊಗೊಂಡ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ನಾವು ತ್ರಿಪುರ ಸುಂದರಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋದ್ವಿ. ಲಲಿತಾದೇವಿ ಅಮ್ಮನ ದೇವಸ್ಥಾನಕ್ಕೆ ಹೋದ್ವಿ. ಅಮ್ಮ ಅಂತೂ ತುಂಬ ಪವರ್ಫುಲ್. ಭೈರವೇಶ್ವರ ಸ್ವಾಮಿ. ನೋಡಿ, ಮಳ್ಳೂರು ಗ್ರಾಮ, ಜಂಗಮಕೋಟೆ ಹೋಬಳಿ, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಇಲ್ಲಿರೋಂಥ ದೇವಾಲಯ. ಅಮ್ಮ ಅಂತೂ ಕೇಳ್ಕೊಂಡಿದ್ದನ್ನು ತುಂಬಾ ನೆರವೇರಿಸ್ತಾರೆ. ಕಷ್ಟ ಅಂತ ಬಂದವ್ರಿಗೆ ಕೈ ಹಿಡಿತಾರೆ ಅಮ್ಮ, ಲಲಿತಾದೇವಿ ಅಮ್ಮ. ತುಂಬಾ ಚೆನ್ನಾಗಿತ್ತು. ದೇವಸ್ಥಾನಕ್ಕೆ ಹೋದರೆ ಏನೋ ಒಂಥರ ನೆಮ್ಮದಿ, ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಆಂಜನೇಯ ಸ್ವಾಮಿ, ಚಿಕ್ಕದ ಆಂಜನೇಯ ಸ್ವಾಮಿ ಇಟ್ಟಿದ್ದಾರೆ. ಮತ್ತು ಅಮ್ಮನ ಮೆರವಣಿಗೆ ವಿಗ್ರಹ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ, ಬೆಳೆಸಿ.